यही हमारा मकसद है, यही मकसद हमारे कांग्रेस का। साथ में नौजवानों को जो एजुकेटेड है उनको युवा निधि से हमेशा हम रेशन देने का और कोई भी काम करने का हम काम कर रहे हैं, आपके साथ हमेशा जुड़े रहते हैं, करा रहे हैं, इंशाल्लाह कराएंगे। और कुछ प्रॉब्लम है तो आप बोलिए, अभी यह मौका है, सब साथ जुड़े हैं। अगर ये ईद होता है तो हमारे टैंकर आपके घर पे पहुंच जाएंगे। ईद से 2 दिन पहले बता दें, ईद अगर जुम्मा है या हफ्ता है, 2 दिन पहले आप अपने संपों को भर कर रखें, ताकि ईद के दिन किसी को तकलीफ ना हो। बच्चों को ईद के दिन फोन करो ना, पानी नहीं करते। ನೋಡಿ, ಈಗ ನಮ್ಮ ಕ್ಷೇತ್ರ ಇಡೀ ಹೆಬ್ಬಾಳ ಕ್ಷೇತ್ರ ನಮ್ಮ ಬೈರತಿ ಸುರೇಶ್ ಸಾಹೇಬ್ ನೇತೃತ್ವದಲ್ಲಿ ಸುಮಾರು 40,000 ಕಿಟ್ ಕೊಡೋ ಕಾರ್ಯಕ್ರಮ ನಾವು 10 ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನ್ನ ವಾರ್ಡ್ 33 ಮನರಂಪಾರದಲ್ಲಿ ಸುಮಾರು 6 ಕಡೆ ದಿನಸಿ ಕೊಡೋ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಈ ಭಾಗದಲ್ಲಿ ಭುವನೇಶ್ವರ ನಗರ 14ನೇ 15 ಕ್ರಾಸ್ ಅಲ್ಲಿ ಇವತ್ತು ನಾವು ರೇಷನ್ ಕೊಟ್ಟಿದ್ದೀವಿ. ಇವತ್ತು ಕೊನೆಯ ದಿವಸ ಅಂದ್ರೆ ನಾವು ಆಲ್ರೆಡಿ 10 ದಿವಸದಿಂದ ಸುಮಾರು ನನ್ನ ವಾರ್ಡಲ್ಲಿ ಹಳೆ ವಾರ್ಡ್ 33 ಮನರಂಪಾಲದಲ್ಲಿ ಸುಮಾರು 7 ಕಡೆ ದಿನಸಿ ಕೊಡೋ ಕಾರ್ಯಕ್ರಮ ದಿನನಿತ್ಯ ಮಾಡ್ಕೊಂಡು ಬಂದು ಇವತ್ತು ಮುಕ್ತಾಯ ಮಾಡಿದ್ದೇವೆ. ಸುಮಾರು 9,000 ಕಿಟ್ಟು ನಮ್ಮ ವಾರ್ಡಲ್ಲಿ ಹಂಚಿದ್ದೇವೆ. ಮತ್ತು ಇಡೀ ಹೆಬ್ಬಾಳದಲ್ಲಿ ಸುಮಾರು 40,000 ಕಿಟ್ಟು ಉಗಾದಿ ಮತ್ತು ರಂಜಾನ್ ಪ್ರಯುಕ್ತ ಹಂಚಿದ್ದೇವೆ. ಜನರಿಗೆ ಒಳ್ಳೇದಾಗಬೇಕು, ಶುಭವಾಗಬೇಕು, ಉಗಾದಿ ಹಬ್ಬ ಒಳ್ಳೆಯ ಆಚರಣೆ ಮಾಡಬೇಕು, ರಂಜಾನ್ ಹಬ್ಬ ಒಳ್ಳೆಯ ಆಚರಣೆ ಮಾಡಬೇಕನ್ನೋ ಆಸೆಯಿಂದ ನಾವು ಬಡವ್ರ ಜೊತೆಲಿ ಇರ್ತೀವಿ ಅಂತ ಒಂದು ಸಂದೇಶ, ನಾವೆಲ್ಲ ಒಂದಾಗಿದ್ವಿ, ಹಿಂದೂ ಮುಸಲ್ಮಾನ್ ಒಂದಿದ್ವಿ ಅಂತ ಒಂದು ಸಂದೇಶ ಬೈರತಿ ಸುರೇಶ್ ಸಾಹೇಬ್ ನೇತೃತ್ವದಲ್ಲಿ ವಿಶೇಷವಾಗಿ ಹೆಬ್ಬಾಳ ಕ್ಷೇತ್ರ ನಮ್ಮ ವಾರ್ಡ್ ಮನೋರಂಪಾಲದಲ್ಲಿ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದೇವೆ. ಬರುವ ದಿನಗಳಲ್ಲಿ ಈಗ ಹಬ್ಬ ಆದ ನಂತರ ಏನೇನು ಕೆಲಸಗಳನ್ನು ಕೈಗೊಳ್ತಿದ್ದೀರಾ ಸರ್? ಏನೇನು ಬರೋ ದಿನಗಳಲ್ಲಿ ಏನು ಕೆಲಸ ಮಾಡಲಿದ್ದೀರಾ? ನಮ್ದು ಬರೇ ಹಬ್ಬ ಆದ ನಂತರ, ಹಬ್ಬಕ್ಕೆ ಮುಂಚೆ ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬರಲ್ಲ ಅಂತ ಇಲ್ಲ. ನಮ್ದು ನಿರಂತರ ಕೆಲಸ ಆಗ್ತಾನೆ ಇರ್ತದೆ. ಸುಮಾರು ನಾವು ಈಗ ಈ ಭಾಗದಲ್ಲಿ 2010ರಿಂದ ನಾನು ಈ ಭಾಗದಲ್ಲಿ ಜನಪ್ರತಿನಿಧಿ ಆಗಿದ್ದೇನೆ, 2 ಬಾರಿ ಕಾರ್ಪೊರೇಟರ್ ಆಗಿದ್ದೇನೆ. ಮತ್ತೆ ಈಗ ತಮಗೆಲ್ಲ ಗೊತ್ತಿದೆ 5 ವರ್ಷ ಚುನಾವಣೆ ಆಗಿಲ್ಲ. ಆದ್ರೂ ನಾವು ದಿನನಿತ್ಯ ಜನ ಜೊತೆಲಿ ಇಟ್ಕೊಂಡು ಸಮಸ್ಯೆಗಳು ಏನೇ ಇರಲಿ, ಸಣ್ಣ ಸಮಸ್ಯೆಗೆ ದೊಡ್ಡ ಸಮಸ್ಯೆಯಲ್ಲಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇಂದ ಹಬ್ಬ ಆಚರಣೆ ಆಗಬೇಕು. ಹಬ್ಬ ಆದ್ಮೇಲೆ ಸಹ ನಮ್ದು ದಿನನಿತ್ಯ ಅದೇ ಕೆಲಸ ಇರ್ತದೆ. ಬೇರೆಯವ್ರ ತರ ಎಲೆಕ್ಷನ್ ಬರ್ತಾ ಇದೆ ಮನೆಗೆ ಬಂದ್ಬಿಟ್ಟು ಏನ್ ಬೇಕು ಅಂತ ನಾವು ಕೇಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ಜನರ ಜೊತೆ ಇರ್ತಕ್ಕಂಥ ನಮ್ದು ಟೀಮು ತಂಡ. ಹೌದು, ನಾವಿರೋದೇ ಜನರಿಗೋಸ್ಕರ, ಹಿಂದಿನ ಜನರಿಗೋಸ್ಕರ, ಇವತ್ತು ಜನರಿಗೋಸ್ಕರ, ನಾಳೆನೂ ಜನರಿಗೋಸ್ಕರ ಇರ್ತೀವಿ ಅಂತ ನಾನು ಆಶ್ವಾಸ. ಸದಾಕಾಲ ನಮ್ಮ ಆಫೀಸ್ ಸಹ ಓಪನ್ ಇರ್ತದೆ. ನಮ್ಮ ಟೀಮು, ನಮ್ಮ ಏನ್ ಟೀಮ್ ಇದೆ, ನಮ್ಮ ಎಲ್ಲ ಬೂತ್ ನಾಯಕರು, ಲೀಡರ್ಗಳು, ಅವರು ಸಹ ಕೆಲಸ ಕಾರ್ಯ ಬಿಟ್ಟು ಯಾವುದೇ ಸಮಯದಲ್ಲಿ ನಾವು ಕರೆ ಕಟ್ಟಾಗ 5 ನಿಮಿಷದಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರಾಂಗ್ ಆರ್ಮಿ ನಮ್ಮ ಮನೋರಂಪಾಲನೆ ಇದೆ. ಆ ಆರ್ಮಿ ಮುಖಾಂತರ ನಾವು ಇವತ್ತು ಒಂದು ಕಾಂಗ್ರೆಸ್ ಭದ್ರಕೋಟೆಯನ್ನ ಈ ಭಾಗದಲ್ಲಿ ಮಾಡಿದ್ದೇವೆ. ಅದನ್ನ ಫಲಿತಾಂಶ 27,000 ವೋಟ್ ಬೈರತಿ ಸುರೇಶ್ಗೆ 2023 ಕೊಡ್ತಕ್ಕಂಥ ಉದಾಹರಣೆ.